ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಬೈನ್ ಫಸ್ಟ್ ಆ್ಯಂಡ್ ಲಾಸ್ಟ್ ನೇಮು ಹಾಗೆ ನೀವು ಕಂಬೈನ್ ಆದಂಥ ಟೆಸ್ಟ್ಗಳನ್ನು ಡಿವೈಡ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ನಾನು ಒಂದು ಕಂಟೆಂಟನ್ನು ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಲಾಸ್ಟ್ ನೇಮ್ ಮತ್ತು ಫಸ್ಟ್ ನೇಮನ್ನು ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ನಾವೀಗ ಪ್ರತಿಯೊಂದಕ್ಕೂ ಟೈಪ್ ಮಾಡ್ತಾ ಹೋದರೆ ಫುಲ್ ನೇಮನ್ನು ಟೈಪ್ ಮಾಡ್ತಾ ಹೋದರೆ ತುಂಬ ಹೊತ್ತು ತೊಗೊಳುತ್ತೆ. ಸೊ ಇದಕ್ಕೊಂದು ಚಿಕ್ಕ ಫಾರ್ಮುಲಾವನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಸೊ ಈಕ್ವಲ್ಸ್ ಹಾಕಿ ನೀವು ಫಸ್ಟ್ ನೇಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಶಿಫ್ಟ್ ಹಿಡಿದು ಆ್ಯಂಡ್ ಚಿಹ್ನೆಯನ್ನು ಹಾಕಿ ಎಷ್ಟು ಡಬಲ್ ಇನ್ವರ್ಟೆಡ್ ಕಾಮನ್ನು ಓಪನ್ ಮಾಡಿ ಒಂದು ಸ್ಪೇಸನ್ನು ಕೊಟ್ಟು ಡಬಲ್ ಇನ್ವರ್ಟೆಡ್ ಕಾಮ ಕ್ಲೋಸ್ ಮಾಡಿ ಹಾಗೆ ಆ್ಯಂಡ್ ಚಿಹ್ನೆಯಿಂದ ಕೂಡ ಕ್ಲೋಸ್ ಮಾಡಬೇಕಾಗತ್ತೆ. ಈಗ ನೀವು ಸೆಕೆಂಡ್ ಇರುವಂಥ ಲಾಸ್ಟ್ ನೇಮನ್ನು ನೀವು ತೊಗೊಂಡು ಎಂಟರನ್ನು ಪ್ರೆಸ್ ಮಾಡಿದರೆ ಸೊ ನಿಮ್ಗೆ ಏನಾಗುತ್ತೆ, ಎಲ್ಲ ಒಂದು ಟೆಸ್ಟ್ ಅನ್ನೋದು ಒಟ್ಟಿಗೆ ಜಾಯಿಂಟ್ ಆಗಿ ಬರುತ್ತೆ. ಸೊ ಇದೇ ರೀತಿ ನೀವು ಮುಂದೆ ಬೇಕಂದರೆ ಇದನ್ನ ಡ್ರ್ಯಾಗ್ ಮಾಡಿಕೊಂಡು ನೀವು ಮುಂದೆ ಮಾಡ್ಕೋಬಹುದು. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಟೆಸ್ಟ್ ಟು ಕಾಲಮ್ಸ್ ಡಿವೈಡ್ ಆದಂಥ ಒಟ್ಟಿಗೆ ಇರುವಂಥ ಟೆಸ್ಟ್ಗಳನ್ನು ಯಾವ ರೀತಿ ಡಿವೈಡ್ ಮಾಡಬೇಕು ಅನ್ನೋದನ್ನು ನೋಡೋಣ. ಫಸ್ಟ್ ನಮಗೆ ಯಾವ ಟೆಸ್ಟ್ ಅನ್ನೋದು ನಾವು ಡಿವೈಡ್ ಆಗಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಡಾಟಾ ಟ್ಯಾಬ್ನಲ್ಲಿರುವಂಥ ಟೆಸ್ಟ್ ಟು ಕಾಲಮ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇದರಲ್ಲಿ ಡೆರ್ಮಿನೇಟೆಡ್ ಅಂತ ಬರುತ್ತೆ ಒಂದು ಆಪ್ಷನ್ನು, ಇದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ. ಸೊ ಇವೆರಡು ಟೆಸ್ಟಿನ ನಡುವೆ ಸ್ಪೇಸ್ ಬಿಟ್ಟಿದ್ದೀರಾ, ಕೊಮ ಬಿಟ್ಟಿದ್ದೀರಾ, ಏನು ಮಾಡಿದ್ದೀರಾ ಅಂತ ನೋಡ್ಕೋಬೇಕು ನೀವು. ಸೊ ನಾನಿಲ್ಲಿ ಒಂದು ಸ್ಪೇಸನ್ನ ಬಿಟ್ಟಿರೋದ್ರಿಂದ ಸ್ಪೇಸ್ ಅಂತ ತೊಗೋತೀನಿ. ಸೊ ಹಾಗೆ ಇಲ್ಲಿ ಟೆಸ್ಟ್ ಗ್ರ್ಯಾನ್ಯುಲೇಟರಲ್ಲಿ ಒಂದು ನನ್ ಅಂತ ಒಂದು ಆಪ್ಷನನ್ನು ನಾನು ತೊಗೊಂಡು ನೆಕ್ಸ್ಟ್ ಅಂತ ಕೊಡ್ತೀನಿ. ಸೊ ಹಾಗೆ ಕಾಲಮ್ ಫಾರ್ ಡಾಟಾ ಫಾರ್ಮೆಟಲ್ಲಿ ಜನರಲನ್ನು ನೀವು ತೊಗೋಬೇಕಾಗತ್ತೆ. ಸೊ ಇಲ್ಲಿ ಡೆಸ್ಟಿನೇಷನ್ ಅಂತ ಇದೆ, ಇದು ಮೊದಲು ಇದ್ದಿದ್ದನ್ನು ನೀವು ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡಿಕೊಂಡು ಇಲ್ಲಿ ನೀವು ಒಂದು ಆಪ್ಷನನ್ನು ಓಪನ್ ಮಾಡಿಕೊಂಡು ಇಲ್ಲಿ ನಿಮಗೆ ಎಲ್ಲಿವರೆಗೂ ಟೆಸ್ಟ್ ಬೇಕು ಅಲ್ಲಿವರೆಗೂ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಈ ಆಪ್ಷನನ್ನು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎರಡೂ ಕಾಲಮನ್ನು ಸೆಲೆಕ್ಟ್ ಮಾಡಿಕೊಂಡು ಫಿನಿಶ್ ಅಂತ ಕೊಡ್ತೀನಿ. ಸೊ ಈಗ ಒಟ್ಟಿಗೆ ಇದ್ದಂಥ ಟೆಸ್ಟ್ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಅನ್ನೋದು ಡಿವೈಡ್ ಆಯಿತು. ಈ ರೀತಿಯಾಗಿ ನೀವು ಸಪ್ರೇಟ್ ಇದ್ದಿದ್ದನ್ನು ಒಟ್ಟಿಗೆ ಮಾಡೋದು, ಒಟ್ಟಿಗೆ ಇದ್ದಿದ್ದನ್ನು ಸಪ್ರೇಟ್ ಮಾಡೋದು ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ರಿವರ್ಸ್ ಟೆಸ್ಟ್ ಫಾರ್ಮುಲಾವನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತೋರಿಸ್ತೀನಿ. ಸೊ ನನ್ನ ಒಂದು ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.